ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೊತೆಗೆ ಮುಂದೇನಾಗುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ಮೈಸೂರಿನಿಂದ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಎಚ್.ಡಿ. ರೇವಣ್ಣ ಇಲ್ಲೇ ಬೆಂಗಳೂರಲ್ಲಿದ್ದಾರೆ. ಖಾಸಗಿ ಹೋಟೆಲ್ ಒಂದರಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಈಗಾಗಲೇ ಆದೇಶ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆದೇಶವನ್ನ ನ್ಯಾಯಾಧೀಶರು ಪ್ರಕಟ ಮಾಡಬಹುದು. ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆದೇಶ ಪ್ರಕಟ ಆಗಬಹುದು. ಅದಕ್ಕೂ ಮುಂಚೆ ತೀರ್ಪು ಪ್ರಕಟ ಆಗೋದಕ್ಕೂ ಮುಂಚೆ ಅಡಿಷನಲ್ ಆಗಿ ಒಂದಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ಇಡಲೂಬಹುದು. ಈ ಕೇಸ್ನ ಸಂತ್ರಸ್ತೆಯನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಈ ವಿಷಯವನ್ನ ಕೂಡ ನ್ಯಾಯಾಧೀಶರ ಗಮನಕ್ಕೆ ತರಬಹುದು. ಹಾಗಾಗಿ ತೀರ್ಪು ಪ್ರಕಟ ಆಗೋದು ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಕೂಡ ಇದೆ. ನಾನ್ ಕಾಗ್ನಿಸಬಲ್ ಅಫೆನ್ಸ್ ಇದು ಅಂತ ರೇವಣ್ಣ ಅವರ ಪರವಾದಂತಹ ವಕೀಲರು ವಾದ ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಗುರುತರವಾದ ಅಪರಾಧ ಅಂತ ಎಸ್ಐಟಿ ಪರವಾದಂತಹ ವಕೀಲರು ವಾದ ಮಾಡ್ತಾ ಇದ್ದಾರೆ. ಸರ್ಕಾರಿ ವಕೀಲರು ಕೂಡ ವಾದ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದಗಳು ಎಲ್ಲವೂ ಮುಗಿಯಿತು. ಸುಮಾರು 2 ಗಂಟೆಗಳಿಗೂ ಅಧಿಕ ಕಾಲ ವಾದ ಪ್ರತಿವಾದ ಆಗಿತ್ತು. ಕೊನೆಗೆ ನ್ಯಾಯಾಧೀಶರು ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಅದಕ್ಕೂ ಮುಂಚಿತವಾಗಿ ಇಡೀ ಕೇಸ್ಗೆ ಒಂದು ಟ್ವಿಸ್ಟ್ ಟರ್ನ್ ಸಿಕ್ತು. ಅಪಹರಣಕ್ಕೆ ಒಳಗಾಗಿದ್ದ ಮಹಿಳೆಯನ್ನ ರಕ್ಷಣೆ ಮಾಡಲಾಯಿತು ಮೈಸೂರಿನಲ್ಲಿ. ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿದ್ರಂತೆ. ಯಾರ ಅಣತಿಯಂತೆ ಅವರನ್ನ ಕಿಡ್ನಾಪ್ ಮಾಡಲಾಯಿತು? ಯಾರ ಅಣತಿಯಂತೆ ಸಂತ್ರಸ್ತೆಯನ್ನ ಬೇರೆ ಮನೆಯಲ್ಲಿ ಇಟ್ಟುಕೊಳ್ಳಲಾಯಿತು? ಏನಾದರೂ ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ರ? ದುಡ್ಡಿನ ಆಮಿಷವನ್ನ ಕೊಟ್ರ? ಏನ್ ಮಾಡಿದ್ರು? ಇದರ ಬಗ್ಗೆನೂ ತನಿಖೆ ಆಗಬೇಕು. ಮೈಸೂರಿನಿಂದ ಬೆಂಗಳೂರಿಗೆ ಸಂತ್ರಸ್ತೆ ಮಹಿಳೆಯನ್ನ ಕರೆತರಲಾಗ್ತಾ ಇದೆ. ಇನ್ನೊಂದು ಕಡೆಯಿಂದ ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನು ಕೂಡ ಹೊರಡಿಸ್ತಾರೆ. ಒಂದು ತೀರ್ಪು ಬರುತ್ತೆ. ತೀರ್ಪು ಏನ್ ಬರುತ್ತೋ ಗೊತ್ತಿಲ್ಲ. ಕೆಲವೇ ಕ್ಷಣಗಳು ಮಾತ್ರ ಕಾಯ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ವೇಳೆ ಜಾಮೀನು ಸಿಕ್ಕರೂ ಕೂಡ 5:28 ಆಯ್ತು. 5:30ಕ್ಕೆ ಎಸ್ಐಟಿಯ ಮುಂದೆ ಹಾಜರಾಗಬೇಕು ರೇವಣ್ಣ, ಎಚ್.ಡಿ. ರೇವಣ್ಣ. ಹೀಗಿರಬೇಕಾದ್ರೆ ಡೆಡ್ ಲೈನ್ ಮುಗಿಯೋದಕ್ಕೆ 2 ನಿಮಿಷ ಬಾಕಿ ಇದೆ. ಇನ್ನೂ ತೀರ್ಪು ಬಂದಿಲ್ಲ. ಏನ್ ಮಾಡ್ತಾರೆ ಎಚ್.ಡಿ. ರೇವಣ್ಣ? ಬೆಂಗಳೂರಿನ ಯಾವುದೋ ಖಾಸಗಿ ಹೋಟೆಲ್ನಲ್ಲಿದ್ದಾರೆ. 2-3 ದಿನಗಳಿಂದ ಅಲ್ಲೇ ಇದ್ದಾರೆ. ಎಸ್ಐಟಿ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಒಂದು ವೇಳೆ ತೀರ್ಪನ್ನ ಮುಂದೂಡಿದ್ರೆ ನಾಳೆ ಭಾನುವಾರ, ನಾಡಿದ್ದು ಸೋಮವಾರ, ಮತ್ತೆ ತೀರ್ಪು ಬರಬೇಕು ಅಂತಾದ್ರೆ ಸೋಮವಾರದವರೆಗೆ ಕಾಯ್ಬೇಕು. ರೇವಣ್ಣ ಏನ್ ಮಾಡ್ತಾರೆ ಎಷ್ಟು ದಿನ? ಅವರನ್ನೆಲ್ಲಾದ್ರೂ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಬಂದರೂ ಕೂಡ ಬಂಧಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಅವರ ಸಂಬಂಧಿ ಬಾಬಣ್ಣ ಅವರನ್ನ ಬಂಧಿಸಲಾಗಿದೆ. ಬಂಧನದ ಭೀತಿಯನ್ನ ರೇವಣ್ಣ ಎದುರಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಅವರು ಇನ್ನೂ ಕೂಡ ಎಸ್ಐಟಿಯ ತನಿಖೆಗೆ ಹಾಜರಾಗ್ತಾ ಇಲ್ಲ. ಅವರ ಪರವಾದ ವಕೀಲರು ಕೇಳ್ತಾ ಇದ್ದಾರೆ, ಬಂಧನದಿಂದ ಮುಕ್ತಿ ಕೊಡಿ, ಬಂಧನದಿಂದ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಜಾಮೀನಿಗೆ ಕೋರಿ ಈ ಅರ್ಜಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುವಂತ ನಿರೀಕ್ಷೆ ಇದೆ, ಸಾಧ್ಯತೆ ಇದೆ. ಈಗಾಗಲೇ ಆದೇಶವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕಾಯ್ದಿರಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆದೇಶವನ್ನ ನ್ಯಾಯಾಧೀಶರು ಪ್ರಕಟಿಸುವ ಸಾಧ್ಯತೆ ಇದೆ. ಇವತ್ತೇ ರೇವಣ್ಣ ಅವರ ಬೇಲ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ಬೇಲೋ ಜೈಲು, 2ರಲ್ಲಿ 1. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.